ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಕೆಲವರು ಎಲ್ಲ ವಿಷಯಕ್ಕೂ ಭಯಪಡ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಭಯಪಡ್ತಾ ಇರ್ತಾರೆ. ಇದು ನನ್ನ ಕೈಯಿಂದ ಆಗುತ್ತಾ, ನನ್ನ ಕೈಯಿಂದ ನಾನು ಮಾಡೋಕ್ಕಾಗುತ್ತಾ, ಇದು ಮಾಡಿದ್ರೆ ಸಕ್ಸಸ್ ಆಗುತ್ತಾ ಅಂತ. ಬಟ್ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರು ಕೊಟ್ಟಿರೋ ಆತ್ಮ ಬಲ ಶಿಕ್ಷಣ ಆತ್ಮವೇ ಹೊರತು ಏಡಿತನ ಆತ್ಮ ಅಲ್ಲ. ದೇವರು ನಮಗೆ ಕೊಟ್ಟಿರೋದು ಧೈರ್ಯ ಆತ್ಮ. ಎಲ್ಲ ವಿಷಯಕ್ಕೂ ನಾವು ಧೈರ್ಯವಾಗಿರಬೇಕು. ಧೈರ್ಯವಾಗಿರ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಬೈಬಲ್ ಹೇಳುತ್ತೆ, ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೂ ಧೈರ್ಯವಾಗಿರ್ರಿ, ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ಅಂಜಬೇಡಿ ಅಂತ ಹೇಳುತ್ತೆ. ತನ್ನ ಶಿಷ್ಯರು ಪ್ರತಿ ಚಿಕ್ಕ ವಿಷಯಕ್ಕೂ ಅವರು ಹೆದರುವಾಗ ಯೇಸು ಸ್ವಾಮಿ ಧೈರ್ಯ ಹೇಳ್ತಾಯಿದ್ರು. ಒಂದ್ಸಲಿ ದೋಣಿಯಲ್ಲಿ ಯೇಸು ಸ್ವಾಮಿ ಮಲಗಿರುವಾಗ ಅಲೆ ಹೇಳುತ್ತೆ, ಗಾಬರಿ ಆಗ್ತಾರೆ ಶಿಷ್ಯರು. ಅದಕ್ಕೆ ಯೇಸು ಸ್ವಾಮಿ ಫಸ್ಟು ವಿಷಯ ಹೇಳೋದು ಶಿಷ್ಯರಿಗೆ ಅಂದರೆ ಧೈರ್ಯವಾಗಿರ್ರಿ, ಅಂಜಬೇಡಿ ಅಂತ. ನಾವು ಧೈರ್ಯವಾಗಿರಬೇಕು ಎಲ್ಲ ವಿಷಯದಲ್ಲಿ. ಯಾವ ವಿಷಯಕ್ಕೂ ನಾವು ಹೆದರೋದು, ಗಾಬರಿ ಆಗೋದು ಮಾಡಬಾರ್ದು. ಅವಾಗ ಇನ್ನೂ ನಾವು ಭಯಪಡ್ತಾನೆ ಇರ್ತೀವಿ, ನಾವು ಲೈಫಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ನಿಮಗೆ ಧೈರ್ಯ ಕೊಡ್ತಾನೆ. ಯೇಸು ಸ್ವಾಮಿ ನಮ್ಮ